ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಲಿಖಿತ ಸಹಿಯನ್ನು ಹಾಕೋದಕ್ಕೆ ಕೊನೆಗೂ ಕೂಡ ಡೇಟ್ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು ಮಾರ್ಚ್ನಲ್ಲೇ ಈ ಒಂದು ಐತಿಹಾಸಿಕ ಟ್ರೇಡ್ ಡೀಲ್ಗೆ ಸಹಿ ಬೀಳಲಿದ್ದು ಭಾರತದ ರಫ್ತು ವಲಯಕ್ಕೆ ಭರ್ಜರಿ ಲಾಭವಾಗುತ್ತೆ. ಹಾಗಿದ್ರೆ ಏನಿದು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಡೇಟ್ ಫಿಕ್ಸ್. ಮುಂದಿನ ವಾರದಿಂದಲೇ 18% ಸುಂಕ ಜಾರಿನ. ಏನಿದು ಲೆಕ್ಕಾಚಾರ? ಭಾರತ ಮತ್ತು ಅಮೆರಿಕ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಹಂತದ ಚೌಕಟ್ಟನ್ನ ಅಂತಿಮಗೊಳಿಸಲಾಗಿದೆ. ಈ ಒಪ್ಪಂದದಿಂದ ಭಾರತದ ಉತ್ಪನ್ನಗಳ ಮೇಲಿನ ಸುಂಕವನ್ನ 50% ಇಂದ 18%ಗೆ, 50% ನಿಂದ 18%ಗೆ ಇಳಿಸುವಂತಹ ಸಾಧ್ಯತೆ ಇದೆ. ಕೇಂದ್ರ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಪ್ಪಂದದಿಂದ ಭಾರತದ ಜವಳಿ ಮತ್ತು ಕೃಷಿ ಉದ್ಯಮಕ್ಕೆ ದೊಡ್ಡ ಲಾಭ ಸಿಗುವಂತಹ ನಿರೀಕ್ಷೆ ಇದೆ. ಇನ್ನು ಭಾರತ ಅಮೆರಿಕದ ಈ ಒಂದು ಒಪ್ಪಂದ ಮಾರ್ಚ್ ಮಧ್ಯದ ವೇಳೆಗೆ ಸಹಿ ಹಾಕುವಂತಹ ಸಾಧ್ಯತೆ ಇದ್ದು ಭಾರತೀಯ ರಫ್ತುದಾರರಿಗೆ ಹೊಸ ಅವಕಾಶ ತೆರೆದುಕೊಳ್ಳಲಿದೆ. ಜೊತೆಗೆ ಮುಂದಿನ ವಾರದಿಂದಲೇ 18% ಸುಂಕ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಮಾರ್ಚ್ನಲ್ಲಿ ವ್ಯಾಪಾರ ಒಪ್ಪಂದಕ್ಕೆ ಸಹಿ. ಪಿಯೂಷ್ ಗೋಯಲ್ ಅವರು ಹೇಳಿದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಕಾರ್ಯಕಾರಿ ಆದೇಶದ ಮೂಲಕವಾಗಿ ಸುಂಕ ಇಳಿಕೆಯನ್ನ ಘೋಷಿಸುವಂತ ಸಾಧ್ಯತೆ ಇದೆ. ಈ ಆದೇಶ ಅಂಗೀಕಾರಗೊಂಡ ದಿನದಿಂದಲೇ ಭಾರತೀಯ ರಫ್ತುದಾರರು 18% ಕಡಿಮೆ ಸುಂಕ ಪಾವತಿಸಬಹುದು. ಮಧ್ಯಂತರ ವ್ಯಾಪಾರ ಒಪ್ಪಂದ ಕಾನೂನು ದಾಖಲೆಗಳನ್ನ ಎರಡೂ ದೇಶಗಳು ತಯಾರಿಸ್ತಾ ಇದೆ. ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರೀರ್ ಅವರನ್ನ ಮುಂದಿನ ತಿಂಗಳು ನವದೆಹಲಿಗೆ ಆಹ್ವಾನಿಸಲಾಗಿದೆ. ಈ ಒಂದು ಒಪ್ಪಂದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತದ ರಷ್ಯಾ ತೈಲ ಖರೀದಿಯಿಂದಾಗಿ ಅಮೆರಿಕ ಸುಂಕಗಳನ್ನ ಹೆಚ್ಚಿಸಿದೆ. ತಿಂಗಳುಗಳ ಕಾಲ ನಡೆದಂತಹ ಮಾತುಕತೆಯ ನಂತರ ಮಧ್ಯಂತರ ಒಪ್ಪಂದಕ್ಕೆ ಅಂತ್ಯ ಹಾಡಲಾಗಿದೆ. ಭಾರತದ ಉತ್ಪನ್ನಗಳ ಮೇಲಿನ ಸುಂಕವನ್ನ 50% ನಿಂದ 18%ಗೆ ಇಳಿಸುವಂಥದ್ದು ಈ ಒಂದು ಒಪ್ಪಂದದ ಮುಖ್ಯ ಅಂಶವಾಗಿದೆ. ಭಾರತದ ಜವಳಿ ಉದ್ಯಮಕ್ಕೆ ಈ ಒಪ್ಪಂದದಿಂದ ದೊಡ್ಡ ಲಾಭ ಸಿಗುವಂತಹ ನಿರೀಕ್ಷೆ ಇದೆ. ಅಮೆರಿಕಕ್ಕೆ ಭಾರತದ ಜವಳಿ ರಫ್ತು ಪ್ರಸ್ತುತ ಸುಮಾರು 15,000 ಕೋಟಿ ರೂಪಾಯಿಗಳಷ್ಟಿದೆ. ಈ ಸುಂಕ ಇಳಿಕೆಯಿಂದ ಮುಂದಿನ 3 ವರ್ಷಗಳಲ್ಲಿ ಇದು 30,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತಿರುಪೂರು ರಫ್ತುದಾರರ ಸಂಘ ಹೇಳಿದೆ. ತಿರುಪೂರು ಭಾರತದ ಜವಳಿ ರಫ್ತಿನ ಕೇಂದ್ರ ಆಗಿದ್ದು ಈ ಒಪ್ಪಂದದಿಂದ 5 ಲಕ್ಷ ಹೊಸ ಉದ್ಯೋಗಗಳು ಸೃಷ್ಟಿಯಾಗುವಂತಹ ನಿರೀಕ್ಷೆ ಇದೆ. ಬಾಂಗ್ಲಾದೇಶಕ್ಕೆ ಹೊಡೆತ ಬೀಳುವ ಸಾಧ್ಯತೆ. ಬಾಂಗ್ಲಾದೇಶದ ಮೇಲಿನ ಕಡಿಮೆ ಸುಂಕಗಳಿಂದಾಗಿ ಹಿಂದೆ ಅನೇಕ ಆದೇಶಗಳು ಅಲ್ಲಿಗೆ ಹೋಗ್ತಾ ಇತ್ತು. ಆದರೆ ಈಗ ಭಾರತದ ಸುಂಕಗಳು ಬಾಂಗ್ಲಾದೇಶಕ್ಕಿಂತ ಕಡಿಮೆ ಆಗಿರೋದ್ರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಆದೇಶಗಳು ಭಾರತಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಕೃಷಿ ಉತ್ಪನ್ನಗಳ ರಫ್ತಿಗೂ ಕೂಡ ಈ ಒಪ್ಪಂದದಿಂದ ಲಾಭ ಇದೆ. ಪ್ರಸ್ತುತ ಕೃಷಿ ರಫ್ತು $54 ಬಿಲಿಯನ್ ಗಳಷ್ಟಿದ್ದು ಇದು $100 ಮಿಲಿಯನ್ ಏರುವಂತಹ ನಿರೀಕ್ಷೆ ಇದೆ. ಕೋಳಿ, ಮಾಂಸ, ಅಕ್ಕಿ, ಗೋಧಿ, ರಾಗಿ, ಸಕ್ಕರೆ, ಸೋಯಾ, ಜೋಳ, ಬಾಜ್ರಾ, ಮೆಕ್ಕೆಜೋಳ, ಬಾಳೆಹಣ್ಣು, ಹಸಿರು ಬಟಾಣಿ, ಕಾಬೂಲಿ, ಚನ್ನ, ಜಿಎಂ ಉತ್ಪನ್ನಗಳು ಮತ್ತು ಡೈರಿ ವಸ್ತುಗಳು ಒಪ್ಪಂದದಿಂದ ಹೊರಗಿರೋದ್ರಿಂದಾಗಿ ರೈತರು ಸಂಪೂರ್ಣವಾಗಿ ರಕ್ಷಣೆಯಲ್ಲಿದ್ದಾರೆ. ಭಾರತದ ಹಲವು ವಲಯಕ್ಕೆ ಭರ್ಜರಿ ಲಾಭ. ಈ ಒಂದು ಒಪ್ಪಂದದಿಂದ ನಿರ್ಣಾಯಕ ಯಂತ್ರೋಪಕರಣಗಳು ಮತ್ತು ಆಟೋ ಘಟಕಗಳ ಆಮದಿಗೂ ಕೂಡ ಪ್ರಯೋಜನ ಆಗ್ತಾ ಇದೆ. ಭಾರತ ಅಮೆರಿಕದಿಂದ $500 ಬಿಲಿಯನ್ ಮೌಲ್ಯದ ಉತ್ಪನ್ನಗಳನ್ನ ಖರೀದಿಸುವಂತಹ ನಿರೀಕ್ಷೆ ಇದೆ. ವಿಶೇಷವಾಗಿ ಜಿಪಿಯುಗಳು ಮತ್ತು ಸುಧಾರಿತ ಐಸಿಟಿ ಉತ್ಪನ್ನಗಳ ಸರಬರಾಜಿನಲ್ಲಿ ಸಡಲಿಕೆ ಬೇಕು ಅಂತ ಹೇಳಿ ಭಾರತ ಬಯಸ್ತಾ ಇದೆ. 18% ಕಡಿಮೆ ಸುಂಕಕ್ಕೆ ಒಳಪಡುತ್ತೆ. ಚರ್ಮ, ಪಾದರಕ್ಷೆಗಳು, ಕ್ರೀಡಾ ಸಾಮಗ್ರಿಗಳು, ಪೀಠೋಪಕರಣಗಳು, ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗ ಉತ್ಪನ್ನಗಳು ತಕ್ಷಣ ಪ್ರಯೋಜನವನ್ನ ಪಡೆಯುತ್ತೆ. ಯುರೋಪಿಯನ್ ಒಕ್ಕೂಟ ಮತ್ತು ಅಮೆರಿಕದೊಂದಿಗಿನ ಒಪ್ಪಂದಗಳು ಭಾರತದ ಆರ್ಥಿಕತೆಗೆ ದೊಡ್ಡ ಉತ್ತೇಜನವನ್ನ ನೀಡುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ಒಪ್ಪಂದವು ಭಾರತದ ಆರ್ಥಿಕತೆಯನ್ನ ಮತ್ತಷ್ಟು ಬಲಪಡಿಸುತ್ತೆ. ರಫ್ತು ಹೆಚ್ಚಳದಿಂದ ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಮತ್ತು ವಿದೇಶಿ ವಿನಿಮಯ ಸಂಗ್ರಹ ಹೆಚ್ಚಾಗುತ್ತೆ. ರೈತರನ್ನ ರಕ್ಷಿಸಿ ಉದ್ಯಮಗಳನ್ನ ಬೆಳೆಸುವಂತಹ ಒಪ್ಪಂದ ಭಾರತಕ್ಕೆ ಹೊಸ ಅವಕಾಶಗಳನ್ನ ತೆರೆದಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.